ಧನುಸ್ಸು ರಾಶಿ ಮನೆಯ ವಾತಾವರಣದಿಂದ ಒಂದಷ್ಟು ಒತ್ತಡಗಳು ನಿಮ್ಮ ಮೇಲೆ ಬರುತ್ತೆ. ಮನೆಯಲ್ಲಿ ಆ ರೀತಿಯ ವಾತಾವರಣ ಹೆಚ್ಚಾಗಿ ಇರತಕ್ಕಂಥದ್ದಾಗತ್ತೆ. ಆತ್ಮೀಯರು ಮಾತಿನಿಂದ ದೂರವಾಗ್ತಾರೆ. ನಿಮ್ಮ ಕಠಿಣವಾದಂತಹ ಮಾತು ನಿಮ್ಮ ಆತ್ಮೀಯರ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ನೀವು ಆಡ್ತಕ್ಕಂತಹ ಮಾತು ಹಾಸ್ಯಮಯವಾಗಿರಬೇಕೇ ಹೊರತು ಹಾಸ್ಯಾಸ್ಪದವಾಗಿರಬಾರ್ದು. ಆ ಮಾತಿನಿಂದ ಅವರ ಮನಸ್ಸಿನ ಮೇಲೆ ತುಂಬ ದೊಡ್ಡ ಪರಿಣಾಮ ಬೀರಿ ನಿಮ್ಮಿಂದ ಅವರು ದೂರವಾಗುವುದಕ್ಕೆ ಕಾರಣವಾಗುತ್ತೆ ಅಂತ ಹೇಳಬೇಕು. ಶತ್ರುಕಾಟವನ್ನು ಎದುರಿಸ್ತಕ್ಕಂತಹ ಶಕ್ತಿ ನಿಮಗಿರೋದಿಲ್ಲ. ವಿರೋಧಿಗಳು ನಿಮ್ಮ ವಿರುದ್ಧವಾಗಿಯೇ ನಡ್ಕೊಳ್ಳೋದ್ರಿಂದ ಅದನ್ನು ಎದುರಿಸಿ ಅದನ್ನು ದಾಟಿ ಬರ್ತಕ್ಕಂತಹ ಸಾಮರ್ಥ್ಯ ನಿಮಗಿರೋದಿಲ್ಲ. ಸೋಲನ್ನು ಒಪ್ಪಿಕೊಳ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸವಾಲು ಇರತಕ್ಕಂತಹ ದಿವಸ. ಆದರೆ ಆ ಸವಾಲನ್ನು ದಾಟುವ ಪ್ರಯತ್ನವನ್ನು ಮಾಡಿ, ಆದರೆ ಸಮಸ್ಯೆಯಾಗಿ ಅದನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಡಿ. ಗೊಂದಲವಿರತಕ್ಕಂತಹ ಯಾವ ಕೆಲಸಕ್ಕೂ ಕೂಡ ಕೈ ಹಾಕಬೇಡಿ. ನಿಮಗೆ ಮಾಹಿತಿ ಇಲ್ಲದೆ ಇರತಕ್ಕಂತಹ ವಿಚಾರ ಮಾತಾಡಬೇಡಿ. ಗೊತ್ತಿಲ್ಲದೆ ಇರುವಂತಹ ಕೆಲಸಕ್ಕೆ ಹೋಗಬೇಡಿ. ಅಪರಿಚಿತರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಬೇಡಿ. ಇದು ಯಾವುದೂ ಕೂಡ ಬೇಡ ಅಂತ ಹೇಳಬೇಕು. ದೊಡ್ಡ ದೊಡ್ಡ ಯಾವ ನಿರ್ಧಾರಗಳು ಕೂಡ ಬೇಡ. ನಾನಿವತ್ತು ಹೀಗೇ ಮಾಡಿಬಿಡ್ತೀನಿ ಅನ್ನುವಂತಹ ನಿರ್ಧಾರವನ್ನು ಮಾಡಿ ಬಹಳ ಶಾಶ್ವತವಾದಂತಹ ತಪ್ಪಿಗೆ ಒಂದು ಅವಕಾಶವನ್ನು ಮಾಡಿಕೊಡಬೇಡಿ ಅಂತಕ್ಕಂತಹದ್ದು. ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ನವದಂಪತಿಗಳಿಗೆ ತುಂಬ ಶುಭವಾದಂತಹ ದಿವಸ. ಆದರೆ ಹೊಂದಾಣಿಕೆ ಇರಬೇಕು. ನಾನು ಹೇಳಿದ್ದೇ ನಡಿಬೇಕು ಅಂತಕ್ಕಂತಹ ಒಂದು ವಾದವೋ ಆ ಒಂದು ಅಹಂಕಾರವೋ ಈಗೋ ಸಮಸ್ಯೆಯೋ ಇರಬಾರ್ದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಉದ್ಯಮದಾರರಿಗೆ, ದೊಡ್ಡ ದೊಡ್ಡ ಉದ್ದಿಮೆದಾರರಿಗೆ ಲಾಭ ಇದೆ. ಅದರ ಜೊತೆಯಲ್ಲಿ ಆಪಾದನೆಯೂ ಕೂಡ ಇರುವಂಥದ್ದು, ಅದನ್ನು ಗಮನಿಸ್ಕೊಳ್ಬೇಕು. ಆದಾಯ ಹೆಚ್ಚಳವಾಗ್ತಕ್ಕಂತಹ ದಿವಸ. ನಿಮ್ಮ ಉದ್ಯೋಗ, ವ್ಯವಹಾರ, ವಾಣಿಜ್ಯ ಕ್ಷೇತ್ರಗಳಲ್ಲಿ ಗಣನೀಯವಾದಂತಹ ಲಾಭಕ್ಕೆ ಅವಕಾಶ ಇರತಕ್ಕಂತಹ ದಿವಸ. ಅತಿಥಿಗಳ ಆಗಮನದಿಂದ ಸಂತೋಷವಾಗುತ್ತೆ. ಮನೆಗೆ ಯಾರೋ ಬರ್ತಾರೆ, ಅವರ ಹತ್ತಿರ ನಿಮ್ಮ ಸಾಧನೆಯನ್ನು ಹೇಳಿಕೊಂಡು ಸಂತೋಷ ಪಡ್ತೀರಿ ಅಂತಕ್ಕಂತಹದ್ದು. ಷೇರು ಮಾರುಕಟ್ಟೆ ಅಥವಾ ಷೇರು ಹೂಡಿಕೆ, ಹಣ ಹೂಡಿಕೆ ಇತ್ಯಾದಿಗಳಿಗೆ ಅನುಕೂಲವಾಗತಕ್ಕಂತಹ ದಿವಸ ಇದಾಗಿದೆ. ತಂದೆಯವರ ಆಸ್ತಿಯ ವಿಚಾರ ಅಥವಾ ವೈಯಕ್ತಿಕವಾದಂತಹ ವಿಚಾರಕ್ಕೆ ಅಣ್ಣ ತಮ್ಮ ಅಕ್ಕ ತಂಗಿಯರ ಮಧ್ಯದಲ್ಲಿ ಜಗಳಕ್ಕೆ ಅವಕಾಶ ಇದೆ. ಅದನ್ನು ಗಮನಿಸ್ಕೊಳ್ಳಿ. ಈಶ್ವರಾರಾಧನೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ ವಿರೋಧಿಗಳ ಎದುರು ಬಹಳ ಚಿಕ್ಕವರಾಗ್ಬಿಡ್ತೀರಿ. ವಿರೋಧಿಗಳನ್ನು ಎದುರಿಸ್ತಕ್ಕಂತಹ ಸಾಮರ್ಥ್ಯ ನಿಮಗೆ ಇಲ್ಲವೇನೋ ಅಂತ ಹೇಳಿ ಅನಿಸುವಂಥದ್ದಾಗತ್ತೆ. ಬಹುದಿನಗಳಿಂದ ಮನಸ್ಸಿನಲ್ಲಿ ಇದ್ದಂತಹ ಉದ್ವಿಗ್ನತೆ ದೂರವಾಗೋದಕ್ಕೆ ಅವಕಾಶ ಇದೆ. ಮನಸ್ಸಿನಲ್ಲಿ ಏನೋ ಕಳವಳ ಇರುತ್ತೆ. ಯಾವ ವಿಷಯಕ್ಕೆ ಹೋದರೂ ಕೂಡ ಸಮಾಧಾನ ಇರೋದಿಲ್ಲ. ಹಲವಾರು ದಿವಸಗಳಿಂದ ಆ ಒಂದು ಸಮಸ್ಯೆಯನ್ನು ನೀವು ಅನುಭವಿಸ್ತಾ ಇದ್ದರೆ, ಎದುರಿಸ್ತಾ ಇದ್ದರೆ, ಇವತ್ತು ಅದು ಸ್ವಲ್ಪ ಮಟ್ಟಿಗೆ ದೂರವಾಗ್ತಕ್ಕಂತಹ ಸಾಧ್ಯತೆ. ಸಮಾಜದಲ್ಲಿ ಮತ್ತು ನಿಮ್ಮ ವೈಯಕ್ತಿಕವಾದಂತಹ ಕೆಲಸದಲ್ಲಿ ಜವಾಬ್ದಾರಿಗಳೇ ಹೆಚ್ಚಾಗತ್ತೆ. ಸಮಾಜದ ದೃಷ್ಟಿಯಿಂದ ನಿಮ್ಮ ಕರ್ತವ್ಯವನ್ನು ಕೆಲವನ್ನು ಮಾಡಿ ಪೂರೈಸಬೇಕಾಗತ್ತೆ. ಜೊತೆಗೆ ನಿಮ್ಮ ಉದ್ಯೋಗ ಸ್ಥಳದಲ್ಲೂ ಅಷ್ಟೇ ನಿಮ್ಮ ಸ್ಥಾನಕ್ಕೆ ಅನುಗುಣವಾದಂತಹ ಕೆಲವು ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದಿರುತ್ತೆ. ಹೆಚ್ಚು ಹಣ ಖರ್ಚಾಗತ್ತೆ. ಆ ಹಣ ಖರ್ಚಾಗುವ ವಿಚಾರದಿಂದ ಸಿಟ್ಟು ಬರುತ್ತೆ. ಇದು ಕೆಲವೊಮ್ಮೆ ಸಹಜ, ಆದರೆ ಕೆಲವೊಮ್ಮೆ ದುರುದ್ದೇಶಪೂರಿತವಾಗಿರ್ತಕ್ಕಂಥದ್ದಾಗಿರಬಹುದು. ಅದನ್ನು ಆಲೋಚನೆ ಮಾಡಿ. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಕೆಲವರು ಒಪ್ಪುವುದಿಲ್ಲ. ಯಾಕೆ ಅಂತಂದರೆ ನಿಮ್ಮ ಶಿಸ್ತೋ ಅಥವಾ ನಿಮ್ಮ ಸಮಯದ ನಿಗದಿಯೋ ಇದು ಯಾವುದನ್ನು ಕೂಡ ಕೆಲವರು ಒಪ್ಪದೇ ಇರತಕ್ಕಂಥದ್ದು, ಅಥವಾ ಕೆಲಸವನ್ನು ಮಾಡ್ತಕ್ಕಂತಹ ಸ್ಥಳದಲ್ಲಿ ನೀವು ಏನೋ ಕೂಗಾಡುವಂಥದ್ದು ಅಥವಾ ಕಠೋರವಾಗಿ ಮಾತುಗಳನ್ನು ಆಡ್ತಕ್ಕಂಥದ್ದು, ಇದು ಕೆಲವರಿಗೆ ಹಿಡಿಸ್ದಲೇ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಕೆಲವರ ಮನಸ್ಸು ಒಪ್ಪದೇ ಇರತಕ್ಕಂಥದ್ದಾಗತ್ತೆ. ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿ, ಆರಾಧನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಕೆಲವು ಸಲಹೆ, ಮಾರ್ಗದರ್ಶನ ಬೇರೆಯವರಿಗೆ ತುಂಬ ಅನುಕೂಲವಾಗ್ತಕ್ಕಂಥದ್ದು. ನೀವು ಬಹಳ ಸರಳ ಸುಲಭವಾಗಿ ಕೆಲವು ಮಾತುಗಳನ್ನು ಆಡ್ತೀರಿ. ಅದೇ ಮಾತು ಹಲವಾರು ಜನಕ್ಕೆ ಅನುಕೂಲಕರವಾಗಿ
ಪ್ರಭಾವವನ್ನು ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಮಕ್ಕಳ ಚಿಂತೆಯನ್ನು ನೀವು ಬಿಟ್ಟುಬಿಡಿ, ಅವರು ಯಶಸ್ಸನ್ನು ಕಾಣ್ತಾರೆ. ಮಕ್ಕಳ ಬಗ್ಗೆ ಯಾವುದೇ ರೀತಿಯ ಆಲೋಚನೆಗಳಿದ್ದರೆ ಅದನ್ನು ದೂರ ಮಾಡಿಕೊಳ್ಳಿ. ಅವರ ಒಂದು ನಿಲುವು ಬಹಳ ಶಾಶ್ವತವಾದಂತಹ ಗೌರವಕ್ಕೆ ಕಾರಣವಾಗ್ತಕ್ಕಂಥದ್ದು. ಶತ್ರುಗಳಿಗೆ, ಎದುರಾಳಿಗಳಿಗೆ ನಿಮ್ಮ ಹೆದರಿಕೆ ಇರುತ್ತೆ. ಯಾವ ಕ್ಷಣದಲ್ಲಿ ಏನು ಮಾಡಿಬಿಡ್ತಾರಪ್ಪ ಅನ್ನುವಂತಹ ಹೆದರಿಕೆ ಶತ್ರುಗಳಿಗೆ ಇರುವಂಥದ್ದಾಗತ್ತೆ. ಆಧ್ಯಾತ್ಮಿಕ ವಿಚಾರಗಳಲ್ಲಿ ಚಿಂತನೆಯನ್ನು ನಡೆಸಿ ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂತಹದ್ದು. ಭಗವಂತ ಅಂದರೆ ಏನು, ಆ ದಿವ್ಯ ಶಕ್ತಿ ಹೇಗೆ ಕೆಲಸ ಮಾಡ್ತಾ ಇದೆ, ನಾನು ಈ ಭಾರತ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಗಬೇಕಾದ್ರೆ ನಾನು ಏನು ಮಾಡಬೇಕು ಇತ್ಯಾದಿಗಳ ಬಗ್ಗೆ ನಿಮ್ಮ ಚಿಂತನೆ ಇದ್ದರೆ ಆಗ ನಿಮಗೆ ನೆಮ್ಮದಿ ಸಿಕ್ಕುವಂಥದ್ದಾಗತ್ತೆ. ಸರ್ಕಾರಿ ಉದ್ಯೋಗದಲ್ಲಿ ಒಂದಷ್ಟು ಲಾಭ ಸಿಕ್ಕುವಂಥದ್ದು ಕೆಲವರಿಗೆ ಆಗಬಹುದು. ವಿಶ್ರಾಂತಿಯ ಕೊರತೆ ಅದರಿಂದ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಅಗತ್ಯವಾಗಿ ಉತ್ತಮವಾದಂತಹ ವಿಚಾರಗಳನ್ನು ಚಿಂತನೆ ಮಾಡಿ ವಿಶ್ರಾಂತಿಯನ್ನು ಮಾಡಿ, ಎಲ್ಲವೂ ಕೂಡ ನಿಮ್ಮ ಪರವಾಗಿ ಆಗಲಿ. ಸುಬ್ರಹ್ಮಣ್ಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.